ದರ್ಶನ್ ಅವರು ಬೇಗ ಬರ್ತಾರೆ ಅನ್ನೋದಾದ್ರೆ ಬಲಗಡೆ ಕೊಡ್ಲಿ, ಇಲ್ಲ ಅಂತಂದ್ರೆ ಎಡಗಡೆ ಕೊಡ್ಲಿ, ಆಗಲ್ಲ ಅಂತ. ನೋಡಿದ್ರಲ್ಲ ವೀಕ್ಷಕರೇ, ಈಗ ದರ್ಶನ್ ಅವ್ರಿಗೆ ಬಿಡುಗಡೆ ಭಾಗ್ಯ ಇದೆ ಅಂತಂದ್ಬಿಟ್ಟು ಹೇಳ್ತಿದ್ದಾರೆ. ಅದು ಕೂಡ 2 ರಿಂದ 3 ತಿಂಗಳ ಒಳಗಾಗಿ ಇಲ್ಲಿ ಅವ್ರಿಗೆ ಬಿಡುಗಡೆ ಆಗುತ್ತೆ ಅಂತಂದ್ಬಿಟ್ಟು ಅರ್ಚಕರು ಹೇಳ್ತಿದ್ದಾರೆ. ಅಭಿಮಾನಿಗಳಂತೂ ಕಾದು ಕುಳಿತಿದ್ದಾರೆ ದರ್ಶನ್ ಅವರು ಯಾವಾಗ ಹೊರಗಡೆ ಬರ್ತಾರೆ ಅಂತಂದ್ಬಿಟ್ಟು. ಅದರಲ್ಲೂ ಕೂಡ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿಯವರಂತೂ ಇಲ್ಲಿ ಪ್ರತಿಯೊಂದು ದಿನಾನೂ ಕೂಡ ಪೂಜೆ ಆಗಿರ್ಬೋದು, ಒಂದು ಹೋಮ ಹವನ ಎಲ್ಲ ಕೂಡ ಇಲ್ಲಿ ಮಾಡಿಸ್ತಾ ಇದ್ದಾರೆ. ಆದರೆ ಖಂಡಿತವಾಗ್ಲೂ ಈ ಒಂದು ವಿಡಿಯೋ ಏನಾದರೂ ಅವರಿಗೆ ರೀಚ್ ಆಯಿತು ಅಂತಂದರೆ, ಈ ಒಂದು ಟೆಂಪಲ್ ದಕ್ಷಿಣ ಕಾಶಿ ಪವಾಡ ಪುರುಷ ಶನೇಶ್ವರ ಟೆಂಪಲ್ಲು, ಇದು ಬಂದ್ಬಿಟ್ಟು ಕನಕಪುರ ಸಂಗಮ ರೋಡ್ ಚುಂಚಿ ಕಾಲೋನಿ ಗ್ರಾಮದಲ್ಲಿ ಬರುತ್ತೆ. ಇಲ್ಲಿಗೆ ಹೋಗಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿಯವರು ಇಲ್ಲಿ ಪೂಜೆ ಏನಾದರೂ ಮಾಡಿಸಿದ್ರು ಅಂತಂದರೆ ಖಂಡಿತವಾಗ್ಲೂ ಇಲ್ಲಿ ಬಿಡುಗಡೆ ಭಾಗ್ಯ ದರ್ಶನ್ ಅವ್ರಿಗೆ ಇದೆ ಅಂತಂದ್ಬಿಟ್ಟು ಅರ್ಚಕರು ಹೇಳಿದ್ದಾರೆ. ಅವರಿಲ್ಲಿ ಬರೀ ಬಾಯಿ ಮಾತಲ್ಲಿ ಹೇಳ್ತಲ್ಲ, ಇಲ್ಲಿ ವಿಡಿಯೋದಲ್ಲಿ ಪ್ರೂಫ್ ಸಮೇತ ತೋರಿಸಿದ್ದಾರೆ. ಇಲ್ಲಿ ಬಲಗಡೆ ಹೂವು ಏನಾದರೂ ಬಿತ್ತು ಅಂತಂದರೆ ಇಲ್ಲಿ ದರ್ಶನ್ ಅವ್ರಿಗೆ ಬಿಡುಗಡೆ ಭಾಗ್ಯ ಇದೆ ಅಂತಂದ್ಬಿಟ್ಟು, ಮತ್ತು ಎಡಗಡೆ ಹೂವು ಏನಾದರೂ ಬಿತ್ತು ಅಂತಂದರೆ ಬಿಡುಗಡೆ ಭಾಗ್ಯ ಇಲ್ಲ ಅಂತಂದ್ಬಿಟ್ಟು ವಿಡಿಯೋದಲ್ಲೇ ನೀವು ನೋಡ್ತಿರ್ಬೋದು. ಇಲ್ಲಿ ಬಲಗಡೆಯಿಂದ ದರ್ಶನ್ ಅವರು ಬಿಡುಗಡೆ ಆಗ್ತಾರೆ ಅಂತಂದ್ಬಿಟ್ಟು ಹೂವು ಕೂಡ ಇಲ್ಲಿ ಬಿದ್ದಿದೆ, ಪ್ರಸಾದ ಕೂಡ ಇಲ್ಲಿ ಸಿಕ್ಕಿದೆ. ಈಗ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿಯವರಿಗೆ ಈ ಒಂದು ವಿಡಿಯೋ ಏನಾದರೂ ತಲುಪ್ತು ಅಂತಂದರೆ ಈ ಒಂದು ಟೆಂಪಲ್ಗೆ ಹೋಗಿ ಅರ್ಚಕರು ಇಲ್ಲಿ ವಿಶೇಷವಾದ ಪೂಜೆ ಏನು ಹೇಳ್ತಾರೋ ಅದನ್ನು ಮಾಡಿ ಮತ್ತು ಅನ್ನ ಸಮರ್ಪಣೆ ಇಲ್ಲಿ ಮಾಡಿಸಿದ್ರು ಅಂತಂದರೆ ಖಂಡಿತವಾಗ್ಲೂ ಡಿ ಬಾಸ್ ದರ್ಶನ್ ಅವರಿಗೆ ಬಿಡುಗಡೆ ಭಾಗ್ಯ ಇದೆ ಅಂತಂದ್ಬಿಟ್ಟು ಅರ್ಚಕರು ಹೇಳಿದ್ದಾರೆ. ಒಂದು ವೇಳೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿಯವರು ಈ ಒಂದು ಟೆಂಪಲ್ಗೆ ಹೋಗೋಕ್ಕೆ ಆಗಲಿಲ್ಲ ಅಂತ ಅಂದರೆ ಮನೆ ಒಳಗಡೆ ಶನೇಶ್ವರ ಕಥಾಭಾಗನ ಇಲ್ಲಿ ಓದಿಸ್ರು ಅಂತಂದರೆ ಇಲ್ಲಿ ದರ್ಶನ್ ಅವರಿಗೆ ಬಿಡುಗಡೆ ಭಾಗ್ಯ ಇದೆ ಅಂತಂದ್ಬಿಟ್ಟು ಹೇಳ್ತಿದ್ದಾರೆ. ಈ ಒಂದು ಶನೇಶ್ವರ ಕಥಾಭಾಗನ ಮನೆಯಲ್ಲಿ ಓದಿಸೋದ್ರಿಂದ 2 ರಿಂದ 3 ತಿಂಗಳ ಒಳಗಾಗಿ ಇಲ್ಲಿ ಡಿ ಬಾಸ್ ಅವರು ಹೊರಗಡೆ ಬಂದೇ ಬರ್ತಾರೆ ಅಂತಂದ್ಬಿಟ್ಟು ಅರ್ಚಕರು ಹೇಳಿದ್ದಾರೆ. ಅಭಿಮಾನಿಗಳಂತೂ ಕಾದು ಕುಳಿತಿದ್ದಾರೆ. ದಿನಾನೂ ಕೂಡ ಇಲ್ಲಿ ದರ್ಶನ್ ಅವರು ಹೊರಗಡೆ ಬರಲಿ, ಬೇಗ ಡಿ ಬಾಸ್ ಹೊರಗಡೆ ಬರಬೇಕು ಅಂತಂದ್ಬಿಟ್ಟು ಪ್ರತಿಯೊಬ್ಬರು ಕೂಡ ಪ್ರಾರ್ಥನೆ ಮಾಡ್ತಾನೆ ಇರ್ತಾರೆ. ಹಲವಾರು ಹೋಮ ಹವನ ಪೂಜೆ ಎಲ್ಲ ಕೂಡ ಮಾಡಿಸ್ತಿದ್ದಾರೆ. ಆದರೆ ಇಲ್ಲಿ ಅರ್ಚಕರು ಹೇಳ್ತಿರೋದು ಏನಪ್ಪ ಅಂತಂದರೆ, ದಕ್ಷಿಣ ಕಾಶಿ ಪವಾಡ ಪುರುಷ ಶನೇಶ್ವರ ಟೆಂಪಲಲ್ಲಿ ಈ ಒಂದು ಪೂಜೆನ ಮಾಡಿಸಿದ್ರೆ, ಶನೇಶ್ವರ ಕಥಾಭಾಗನ ಓದಿಸಿದ್ರೆ ದರ್ಶನ್ ಅವರು ಬೇಗನೆ ಬಿಡುಗಡೆ ಭಾಗ್ಯ ಸಿಗುತ್ತೆ ಅವ್ರಿಗೆ ಅಂತಂದ್ಬಿಟ್ಟು ಹೇಳಿದ್ದಾರೆ. ನೋಡೋಣ ವೀಕ್ಷಕರೇ ಏನಾಗುತ್ತೆ ಅಂತಂದ್ಬಿಟ್ಟು. ಈ ಒಂದು ವಿಡಿಯೋ ನಿಮಗೇನಾದರೂ ತಲುಪ್ತು ಅಂತಂದರೆ ಖಂಡಿತವಾಗ್ಲೂ ಈ ಒಂದು ವಿಡಿಯೋನ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೂ ಇಲ್ಲಿ ತಲುಪಿಸಿ ಅಂತಂದ್ಬಿಟ್ಟು ಕೇಳ್ಕೊತೀನಿ.